ನಾನುಮಾನ ಮತ್ತು ಶಬ್ದ 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ. ಅದರ ಭಾಷ್ಯ ದೀಪಿಕಾ ನಾವೀಗ ನೋಡಬೇಕು. ಭಾಷ್ಯ ದೀಪಿಕಾದಲ್ಲಿ ಅತಚ್ಛಬ್ದಾತ್ ಅಂತೇನೋ ಒಂದು ಶಬ್ದ ಪ್ರಯೋಗ ಇದೆ. ಆ ಶಬ್ದ ಪ್ರಯೋಗದ ಬಗ್ಗೆ ಈಗ ಒಂದು ಜಿಜ್ಞಾಸೆ. ಇದು ಭಾವಬೋಧ ಟಿಪ್ಪಣಿಯ ರಘುತ್ತಮ ಸ್ವಾಮಿ ಟಿಪ್ಪಣಿಯಲ್ಲೂ ಕೂಡ ಕಂಡು ಬಂದಿದೆ. ಅತಚ್ಛಬ್ದಾತ್ ಅಂತಿದೆಯಲ್ಲ, ಯದ್ಯಪಿ ಅತಚ್ಛಬ್ದಾದಿತ್ಯಸ್ಯ, ಅತಚ್ಛಬ್ದಾತ್ ಅನ್ನೋದಕ್ಕೆ ಏನರ್ಥ? ತಚ್ಛಬ್ದ ಅಭಾವಾತ್ ಅಂತ ಅರ್ಥ. ಹಾಗೆ ವ್ಯಾಖ್ಯಾನ ಮಾಡಿದರೆ ಏನು ಸಮಸ್ಯೆ ಅನ್ನೋ ಪ್ರಶ್ನೆ ಕೈಗೆತ್ಕೊಂಡಿದ್ದಾರೆ. ಅಲ್ಲಿ ಈಗ ವ್ಯಾಖ್ಯಾನ ಮಾಡಿದರೆ ಅಂತಿದೆಯಲ್ಲ, ಹಾಗೆ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯ ಭಾಷ್ಯದಲ್ಲಿ ಹಾಗೆ ಕಾಣಿಸ್ತದೆ. ಭಸ್ಮಧರ ಉಗ್ರತ್ವಾದಿ ತಚ್ಛಬ್ದ ಅಭಾವಾತ್, ಈ ಶಬ್ದಗಳು ಇಲ್ಲದೆ ಇರುವುದರಿಂದ ಅಂತಾನೆ ಆಚಾರ್ಯ ಮಾತಿನಲ್ಲಿದೆ. ಹಾಗರ್ಥ ಮಾಡಿದಾಗ ಈ ತಚ್ಛಬ್ದಾಭಾವಾತ್ ಅನ್ನೋದಕ್ಕೆ ವಿಗ್ರಹ ಹೇಗೆ? ತಸ್ಯ ಶಬ್ದಾಹ ತಚ್ಛಬ್ದಾಹ, ತಸ್ಯ ಅಂದ್ರೆ ರುದ್ರನಿಗೆ ವಾಚಕವಾದಂತಹ ಶಬ್ದಗಳು. ತಚ್ಛಬ್ದಾನಾಂ ಅಭಾವ ತಚ್ಛಬ್ದಾಭಾವ, ತಸ್ಮಾತ್ ತಚ್ಛಬ್ದಾಭಾವಾತ್ ಅಂತ ಹೀಗೆ ಅದ್ರದ್ದು ವಿಗ್ರಹ ಆಗ್ತದೆ. ನಿಮಗೆ ಅರ್ಥ ಬರಬೇಕಾದ ಅರ್ಥ ರುದ್ರನನ್ನು ಹೇಳಬೇಕಾದ ಶಬ್ದಗಳು ಇಲ್ಲದೇ ಇರುವುದರಿಂದ ಅಂತ ಹಾಗಾಗಿದ್ರೆ ಅವಾಗ ತಚ್ಛಬ್ದ ಅಭಾವಾತ್ ಅಂತ ಶಬ್ದ ಪ್ರಯೋಗ ಮಾಡಬೇಕು. ಅತಚ್ಛಬ್ದಾತ್ ಅಂತ ಶಬ್ದ ಪ್ರಯೋಗ ಮಾಡಬಾರ್ದು. ಅತಚ್ಛಬ್ದಾತ್ ಅಂತ ಶಬ್ದ ಪ್ರಯೋಗ ಮಾಡಿದ್ರೆ ತಸ್ಯ ಶಬ್ದಾಹ ತಚ್ಛಬ್ದಾಹ, ನ ತಚ್ಛಬ್ದಾಹ ಅತಚ್ಛಬ್ದಾಹ ಅಂತ ಹೀಗೆ ಅದು ನಂಜ ಅನ್ನೋದು ಈ ತರ ಭೇದವನ್ನ ಹೇಳ್ತದೆ. ನಂಜನ್ನೋದು ಅಭಾವವನ್ನು ಹೇಳಬೇಕಾದ್ರೆ ತತ್ರ ನಾಸ್ತಿ ಅಂತ ಹೇಳಬೇಕು. ಅತ್ರ ಘಟ ನಾಸ್ತಿ ಅಂತ ಹೇಳಿದ್ರೆ ಅವಾಗ ಘಟ ಇಲ್ಲ ಅಂತ ಅರ್ಥ ಆಗ್ತದೆ. ಅಸ್ತಿ ಅನ್ನೋದು ನೀವು ಹೇಳ್ದೇನೆ ಅತ್ರ ಘಟ ನ ಅಂತ ಹೇಳಿದ್ರೆ, ಘಟ ನ ಅಂತ ಇಷ್ಟೇ ಹೇಳಿದ್ರೆ ಅವಾಗ ಅದು ಘಟಕ್ಕಿಂತ ಭಿನ್ನ. ಅಯಂ ಘಟ ನ ಅಂದ್ರೆ ಘಟಕ್ಕಿಂತ ಇದು ಭಿನ್ನ ಅಂತ ಅರ್ಥ ಆಗ್ತದೆ. ಉದಾಹರಣೆಗೆ ನ ಜ್ಞಾನಂ ಅಜ್ಞಾನಂ, ಇದು ಜ್ಞಾನವಲ್ಲ, ಇದು ಅಜ್ಞಾನ. ನ ವಿದ್ಯಾ ಅವಿದ್ಯಾ, ಹೀಗೆ ನ ಸ್ವತಂತ್ರ ಅಸ್ವತಂತ್ರ, ಹೀಗೆಲ್ಲ ಕ್ರಿಯೆ ಇಲ್ಲದೆ ಹೋದ್ರೆ ಆವಾಗ ಭೇದ ಅಂತ ಅರ್ಥ ಮಾಡ್ಬೇಕಾಗ್ತದೆ. ಕ್ರಿಯೆ ಇದ್ರೆ ಆವಾಗ ಅಭಾವ ಅಂತ ಅರ್ಥ ಮಾಡ್ಬೇಕಾಗ್ತದೆ. ನ ಜ್ಞಾನಂ ಅಜ್ಞಾನಂ, ಇದು ಜ್ಞಾನಕ್ಕಿಂತ ಭಿನ್ನವಾದ ಅಜ್ಞಾನ ಅಂತ ಅರ್ಥ. ಅತ್ರ ಜ್ಞಾನಂ ನ ವಿದ್ಯತೆ, ಮಯಿ ಜ್ಞಾನಂ ನ ವಿದ್ಯತೆ ಅಂದ್ರೆ ನನಗೆ ಜ್ಞಾನ ಇಲ್ಲ ಅಂತ ಅರ್ಥ. ಈ ತರ ಅಭಾವ ಅಂತ ಅರ್ಥ ಮಾಡ್ಬೇಕಾದ್ರೆ ಕ್ರಿಯಾಪದ ಇರಬೇಕಾಗ್ತದೆ. ಅದಿಲ್ಲದೆ ಹೋದ್ರೆ ಬರೀ ನನ್ನ ಪ್ರಯೋಗ ಮಾಡಿದ್ರೆ ಅದು ಭೇದ ಅಂತ ಅರ್ಥ ಆಗ್ತದೆ. ಈಗಿಲ್ಲಿ ಕ್ರಿಯಾಪದ ಏನು ವಾಚಕವಾದ ಶಬ್ದ ಏನೂ ಇಲ್ಲಲ್ಲ. ತಸ್ಯ ಶಬ್ದಾಹ ತಚ್ಛಬ್ದಾಹ, ನ ತಚ್ಛಬ್ದಾಹ ಅತಚ್ಛಬ್ದಾಹ ಅಂತ ಹೀಗೆ ಮಾಡಿಬಿಟ್ರೆ ತಜ್ಜಪ್ ರುದ್ರವಾಚಕವಾದ ಭಸ್ಮಧರ ಉಗ್ರಾದಿ ಶಬ್ದಗಳಿಗಿಂತ ಭಿನ್ನವಾದ ಬೇರೆ ಶಬ್ದ, ಆ ಬೇರೆ ಶಬ್ದದಿಂದ ಅಂತ ಅರ್ಥ ಆಗಿಬಿಡ್ತದೆ. ಹೊರತು ರುದ್ರವಾಚಕವಾದ ಭಸ್ಮಧರ ಉಗ್ರಾದಿ ಶಬ್ದಗಳು ಇಲ್ಲದೇ ಇರುವುದರಿಂದ ಅಂತ ಅದಕ್ಕೆ ಅರ್ಥ ಬರೋದಿಲ್ಲ. ಅದನ್ನು ಹೀಗೆ ಸಮಾಸ ಮಾಡಲಿಕ್ಕೆ ಬರೋದಿಲ್ಲ ನಿಮಗೆ. ಅಭಾವ ಅಂತ ಅರ್ಥ ಮಾಡಬೇಕಾದ್ರೆ ತದ್ವಾಚಕವಾದ ಶಬ್ದಗಳು ಇಲ್ಲ ಅಂತ ನಿಮ್ಗೆ ಅರ್ಥ ಬರಬೇಕಾದ್ರೆ ಹೀಗೆ ಸಮಾಸ ಮಾಡಬಾರ್ದು. ತಚ್ಛಬ್ದ ಅಭಾವ ಅಂತಲೇ ಮಾಡಬೇಕು. ಅದಕ್ಕೆ ಆಚಾರ್ಯ ಮಾತೇ ಸ್ಪಷ್ಟವಾಗಿ ತಿಳಿಯುತ್ತದೆ ನಮಗೆ. ವ್ಯವಹಾರದಲ್ಲಿ ನಾವು ಹಾಗೆ ಪ್ರಯೋಗ ಮಾಡೇ ಇರ್ತೇವೆ. ಭಸ್ಮಧರ ಉಗ್ರತ್ವಾದಿ ತಚ್ಛಬ್ದ ಅಭಾವ ಅಂತಲೇ ಅಲ್ಲಿ ಪ್ರಯೋಗ ಮಾಡಿರೋದು ಕಂಡು ಬಂದಿದೆ. ಅದನ್ನು ಹೀಗೆ ಸಮಾಸ ಮಾಡುವುದೇ ಸರಿಯಲ್ಲ. ಅಲ್ಲಿ ಕ್ರಿಯಾಸಾಪೇಕ್ಷತ್ವೇನ ಅಸಮರ್ಥತ್ವ ಅಂತಿದೆಯಲ್ಲ, ಅದನ್ನೇ ನಾನು ಬೇರೆ ಬೇರೆ ಮಾತಿನಲ್ಲಿ ವಿವರಿಸಿದ್ದೇನೆ. ಸಮಾಸ ಆಗಬೇಕಾದ್ರೆ ಎರಡು ಪದಗಳ ನಡುವೆ ಸಾಮರ್ಥ್ಯ ಇರಬೇಕು. ಸಾಮರ್ಥ್ಯ ಇದ್ರೆ ಮಾತ್ರ ಸಮಾಸ ಆಗ್ತದೆ. ಈ ಥರ ನಿಮಗೆ ಬೇಕಾದ ಅರ್ಥ ತದ್ವಾಚಕವಾದ ಶಬ್ದ ಇಲ್ಲ ಅಂತ, ಅದಕ್ಕೆ ನೀವು ಈ ಥರ ಸಮಾಸ ಮಾಡಿದರೆ ಇದು ಭೇದ ಅನ್ನೋ ಅರ್ಥವನ್ನು ಕೊಡ್ತದೆ. ಅದು ಹಾಗೆ ಬಂದಿಲ್ಲ ಅಲ್ಲಿ ಆ ಗ್ರಂಥದಲ್ಲಿ. ಭಾಷ್ಯ ದೀಪಿಕಾದಲ್ಲಿ ಹಾಗೆ ಬಂದಿಲ್ಲ. ನಾನು ಅದನ್ನು ವಿವರಿಸಿ ಹೇಳಿದ್ದೇನೆ ಅಷ್ಟೇ. ಆ ಥರ ಬೇರೆ ಉದಾಹರಣೆಗಳ ಮೂಲಕ ಅದನ್ನು ಹೀಗೆ ಅರ್ಥ ಮಾಡೋದು, ಈ ಸಮಾಸ ಮಾಡೋದು ಸರಿಯಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಭಾಷ್ಯ ದೀಪಿಕಾದ ಉತ್ತರ ಕೊಟ್ಟಿದ್ದಾರೆ. ತಥಾಪಿ ನಿರ್ಮಕ್ಷಿಕಂ ಇತ್ಯಾದಾವಿವ ಅರ್ಥಾಭಾವೇ ಯದವ್ಯಯಂ ಇತ್ಯವ್ಯಯೀ ಭಾವ ಸಮಾಸಾಶ್ರಯಣ ನಾನುಪತ್ತಿ ಪಂಚಮೀತ್ವಾತ್ ನ ಅತ್ತಾಂ ಭವತಿ. ಮುಂದಿಂದು ಇದು ಉತ್ತರ ಏನಿರುತ್ತೆ ಅಂದ್ರೆ ಅವ್ಯಯಂ ವಿಭಕ್ತಿ ಸಮೀಪ ಸಮೃದ್ಧಿ ಅಂತ ಹೀಗೊಂದು ಸೂತ್ರ ಇದೆ. ಅದನ್ನ ಹಿಂದೊಂದ್ಸರಿ ನಾವು ನೋಡಿದ್ವಿ. ಅದಕ್ಕನುಸಾರವಾಗಿ ಇದೊಂದು ಅವ್ಯಯೀ ಭಾವ ಸಮಾಸ.
ಅಲ್ಲೇ ಏನಿದೆ ಅದು ಒಟ್ಟಾರೆ ಸೂತ್ರ ಏನು? ಪಾಣಿನಿಯಲ್ಲಿ ಅದು 2ನೇ ಅಧ್ಯಾಯದ 1ನೇ ಪಾದದ 6ನೇ ಸೂತ್ರ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 652ನೇ ಸೂತ್ರ. ಐವಯಂ ವಿಭಕ್ತಿ ಸಮೀಪ ಸಮೃದ್ಧಿ ವೃದ್ಧಿ ಅರ್ಥಾಭಾವ ಅತ್ಯಯ ಸಂಪ್ರತಿ ಅಂತ ಈಗೆಲ್ಲ ದೊಡ್ಡದೊಂದು ಸೂತ್ರ ಇದೆ. ಅದಕ್ಕೆ ಬೇರೆ ಬೇರೆ ಅರ್ಥಗಳು. ಅದಕ್ಕೆ ಏನು ಅರ್ಥ? ಆ ಸೂತ್ರದ ಅರ್ಥ ಏನಾಗ್ತದೆ ಅಂದ್ರೆ, ಅವ್ಯಯಂ, ಅವ್ಯಯ ಅಂತನ್ನೋದು ಯಾವುದೋ ಒಂದು ಅವ್ಯಯ, ಅದು ಸುಪಾಸಹ ಸಮಸ್ಯತೆ. ಸಮಾಸ ಆಗುವುದು ಸುಪ್ ಸುಬಂತವಾದ ಒಂದು ಶಬ್ದ ಸುಬಂತವಾದ ಮತ್ತೊಂದು ಜೊತೆ ಸಮಾಸ ಹೊಂದುತ್ತದೆ. ಅಂದ್ರೆ ಒಂದು ನಾಮಪದ ಇನ್ನೊಂದು ನಾಮಪದದ ಜೊತೆಗೆ ಸಮಾಸ ಹೊಂದುತ್ತದೆ. ಅದು ಯಾವ ಅರ್ಥದಲ್ಲಿ ಅಂದ್ರೆ ವಿಭಕ್ತಿ ಸಮೀಪ ಸಮೃದ್ಧಿ ವೃದ್ಧಿ ಅರ್ಥಾಭಾವ ಇತ್ಯಾದಿ ಅರ್ಥಗಳಲ್ಲಿ. ಆ ಎಲ್ಲ ಅರ್ಥಗಳಿಂದ ಬೇಕಾಗಿಲ್ಲ, ಅರ್ಥಾಭಾವ ತನಕ ನಾವು ಓದಿದ್ದೇನೆ. ಅರ್ಥಾಭಾವ ನಮಗೆ ಇಲ್ಲಿ ಬೇಕಾದ್ರಿಂದ ಈ ಅರ್ಥಗಳಲ್ಲಿ ಸುಬಂತದ ಇನ್ನೊಂದು ನಾಮಪದದ ಜೊತೆಗೆ ಈ ಅವ್ಯಯ ಅನ್ನೋದು ಸಮಾಸವನ್ನು ಹೊಂದುತ್ತದೆ. ಇದು ಅದು ಅವ್ಯಯೀಭಾವ ಸಮಾಸ. ಅದಕ್ಕೆ ಅವ್ಯಯೀಭಾವ ಸಮಾಸ ಅಂತ ಸಂಜ್ಞಾನೇ ಬರ್ತದೆ. ಇದು ಕಾಶಿಕಾದಲ್ಲೂ ಕೂಡ ಸಚ ಅವ್ಯಯೀಭಾವ ಸಮಾಸ ಅಂತಾನೆ ಹೀಗೆಲ್ಲ ಬೇರೆ ಬೇರೆ ಕಡೆ ಅದನ್ನ ಹೇಳಿದ್ದಾರೆ. ಇದು ಅವ್ಯಯೀಭಾವ ಸಮಾಸ ಆಗ್ತದೆ ಅಂತ. ಅದಕ್ಕೆ ಉದಾಹರಣೆಗಳನ್ನ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅವ್ಯಯಂ ವಿಭಕ್ತಿ ಅಂತ ಈಗ ಪ್ರಾರಂಭ ಆಗ್ತದಲ್ಲ, ಒಂದ್ 2-3 ಮಾತ್ರ ನಾನು ಓದ್ತೇನೆ. ಈ ಅಧಿಸ್ತ್ರೀ ಕಥಾ ಪ್ರವರ್ತತೆ ಅಂತ, ಸ್ತ್ರೀಯರ ಕುರಿತಾದ ಮಾತು ಅಂತ ಇದಕ್ಕೆ ಅರ್ಥ. ಅಧಿಸ್ತ್ರೀ ಅನ್ನೋದು ಅವ್ಯಯ. ಈಗ ಸ್ತ್ರೀಷು ಅಧಿಕೃತ್ಯ ಕಥಾ ಪ್ರವರ್ತತೆ, ಸ್ತ್ರೀಷು ಅಧಿಕೃತ್ಯ ಅಂತ ವಿಗ್ರಹ ವಾಕ್ಯ. ಅದಕ್ಕೆ ಮುಂದೆ ಸಮಸ್ತ ಪದ ಆಗುವಾಗ ಅಧಿಸ್ತ್ರೀ ಅಂತ ಆಗ್ತದೆ, ಅದು ಅವ್ಯಯೀಭಾವ ಸಮಾಸ. ಕಥಾ ಪ್ರವರ್ತತೆ, ಕಾ ಪ್ರವರ್ತತೆ ಕಥಾ. ಕಥಂ ಪ್ರವರ್ತತೆ ಅಂದ್ರೆ ಅದು ಕ್ರಿಯಾ ವಿಶೇಷಣ ಅವ್ಯಯ. ಅಧಿಸ್ತ್ರೀ ಸ್ತ್ರೀಯರ ಕುರಿತಾಗಿ, ಅಧಿಕುಮಾರಿ ಕುಮಾರಿಯ ಕುರಿತಾಗಿ. ಸಮೀಪ ಅನ್ನೋ ಅರ್ಥದಲ್ಲಿ ಉಪಕುಂಭಂ ವರ್ತತೆ. ಈಗ ನಿಮ್ಮ ಯಾವುದೋ ಒಂದು ವಸ್ತುವಿನ ಬಗ್ಗೆ ಹೇಳಿದ್ರಿ, ಆ ವಸ್ತು ಎಲ್ಲಿದೆ, ನೀವು ಯಾವುದೋ ವಸ್ತುವನ್ನು ತಗೊಂಡು ಬಾ ಅಂತ ನೀವು ಹೇಳಿದ್ರಿ. ಅವನು ಕೇಳಿದವನು ನೀವು ಹೇಳಿದ ವಸ್ತು ಎಲ್ಲಿದೆ ಅಂತ. ಯಾಕಂದ್ರೆ ಆ ವಸ್ತು ತುಂಬಾ ಸಣ್ಣದಿರಬಹುದು, ಒಮ್ಮೆಲೆ ಕಾಣದೇ ಇರಬಹುದು. ಅದಕ್ಕೆ ಉಪಕುಂಭಂ ವರ್ತತೆ. ಉಪಕುಂಭಂ ಕಿಂಚಿತ್ ಕಾಚನ ಸೂಚಿಕಾ ಅಸ್ತಿ ತದಾನಯ. ಕುಂಭದ ಸಮೀಪ ಸೂಜಿ ಇದೆ ತಗೊಂಬ ಅಂತ ಹೇಳಿದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಉಪಕುಂಭಂ ಅಂತ ಅನ್ನೋದು ಒಂದು ಅವ್ಯಯೀಭಾವ ಸಮಾಸ. ಆಮೇಲೆ ಹೀಗೆ ಬೇರೆ ಬೇರೆ ಶಬ್ದಗಳಿದೆ. ಮುಂದೆ ಸಮೃದ್ಧಿ ಅಂತಂದ್ರೆ ಸಮೃದ್ಧಿರ್ ಮದ್ರಾಣಂ, ಸುಮದ್ರಂ ಅಂದ್ರೆ ಮದ್ರ ದೇಶದ ಸಮೃದ್ಧಿ ಅಂತ ಹೀಗೆಲ್ಲ ಕೆಲವು ಅರ್ಥ ಇದೆ. ಮುಂದೆ ಅರ್ಥಾಭಾವ ಅಂದ್ರೆ ವಸ್ತುನಃ ಅಭಾವ. ಈಗ ನಮಗೆ ಬೇಕಾಗಿರೋದು ಇದು. ಯಾವುದೋ ಒಂದು ವಸ್ತು ಇಲ್ಲದೆ ಇದ್ದಾಗ ಅದನ್ನ ಅರ್ಥಾಭಾವ ಅಂತ ಹೇಳೋದು. ಈಗ ಉದಾಹರಣೆಗೆ ನಿರ್ಮಕ್ಷಿಕಂ ವರ್ತತೆ, ಇದಂ ಗೃಹಂ ನಿರ್ಮಕ್ಷಿಕಂ ವರ್ತತೆ ಅಂತ. ಅಲ್ಲಿ ನಿರ್ಮಕ್ಷಿಕಂ ವರ್ತತೆ, ನಿರ್ಮಶಕಂ ವರ್ತತೆ ಅಂತ ಎರಡನ್ನೂ ಉದಾಹರಣೆ ಕೊಟ್ಟಿದ್ದಾರೆ. ವರ್ತತೆ ಕಿಂ ವರ್ತತೆ, ಇದಂ ಗೃಹಂ ವರ್ತತೆ. ಗೃಹಂ ಕಥಂ ವರ್ತತೆ ಅಂದ್ರೆ ನಿರ್ಮಕ್ಷಿಕಂ ವರ್ತತೆ ಅಥವಾ ನಿರ್ಮಶಕಂ ವರ್ತತೆ. ಎರಡೂ ಕೂಡ ಅಲ್ಲಿ ಈ ಕ್ರಿಯಾ ವಿಶೇಷಣಗಳು, ಅವ್ಯಯಗಳು. ಅದಕ್ಕೆ ಅರ್ಥ ಏನಂದ್ರೆ, ಅದಕ್ಕೆ ವಿಗ್ರಹ ವಾಕ್ಯ ಹೇಗೆಂದ್ರೆ ಅಭಾವ ಮಕ್ಷಿಕಾಣ, ಅಭಾವ ಮಶಕಾನ. ನೀವು ಮಕ್ಷಿಕಾನಾಂ ಅಭಾವ ಮಕ್ಷಿಕಾಭಾವ ಅಂತ ಷಷ್ಠಿ ತತ್ಪುರುಷ ಸಮಾಸ ಮಾಡೋದು ಅದೊಂದು ಬೇರೆ. ಹಾಗೆ ಮಶಕಾನಾಂ ಅಭಾವ ಮಶಕಾಭಾವ ಅಂತ ಷಷ್ಠಿ ತತ್ಪುರುಷ ಸಮಾಸ ಮಾಡೋದು ಅದೊಂದು ಬೇರೆ. ಇದು ಅವ್ಯಯೀಭಾವ ಸಮಾಸ. ಮಕ್ಷಿಕಾನಾಂ ಅಭಾವ ನಿರ್ಮಕ್ಷಿಕಂ ಅಂತ ಅವ್ಯಯ. ಹಾಗೆ ಮಶಕಾನಾಂ ಅಭಾವ ನಿರ್ಮಶಕಂ ಅಂತ ಇದೊಂದು ಅವ್ಯಯ. ಅದೇ ಥರ ಇಲ್ಲೂ ಕೂಡ ತಚ್ಛಬ್ದಸ್ಯ ಅಭಾವ ಅತಚ್ಛಬ್ದಾತ್ ಅಂತ ಅವ್ಯಯ. ಈ ಥರ ಇದು ಅವ್ಯಯೀಭಾವ ಸಮಾಸ ಆದ್ರಿಂದ ಇಲ್ಲಿ ಆ ವಿಗ್ರಹ ವಾಕ್ಯ ತಚ್ಛಬ್ದ ಅಭಾವ ಅಂತ ಹೇಳಬೇಕಾಗಿತ್ತು, ಅತಬ್ಜತ್ ಅಂತ ಹೇಳಬಾರದಿತ್ತು ಅಂತ ಪ್ರಶ್ನೆಗೆ ಅವಕಾಶ ಇಲ್ಲ. ಭೇದವನ್ನು ನಾವಿಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಇಲ್ಲಿ ಹೇಳಲಿಕ್ಕೆ ಹೊರಟಿರೋದು ಅಭಾವವನ್ನೇ. ಆದ್ರೆ ಇದು ಷಷ್ಠಿ ತತ್ಪುರುಷ ಸಮಾಸ ಅಲ್ಲ, ಇದು ಅವ್ಯಯೀಭಾವ ಸಮಾಸ ಆದ್ರಿಂದ ನಡೀತದೆ ಅಂತ ಅದರ ಅರ್ಥ. ಹಾಗಾದ್ರೆ ಯಾಕೆ ಬಂದಿಲ್ಲ? ನಿರ್ಮಶಕಂ ಉಪನಗರಂ ಅಂತ ಹೀಗೆಲ್ಲ ನೀವು ಉದಾಹರಣೆ ಕೊಟ್ರೆ, ಹಾಗಿಲ್ಲಿ ಕೂಡ ಅತಚ್ಛಬ್ದಂ ಅಂತ ಆಗ್ಬೇಕಾಗಿತ್ತಲ್ಲ. ಅಂದ್ರೆ ಪಂಚಮೀತ್ವಾತ್ ನ ತತ್ರ ಭವತಿ. ಇದು ವಿಭಕ್ತಿ ಪ್ರತಿರೂಪಕ ಅವ್ಯಯ.
ಆದ್ದರಿಂದ ಇಲ್ಲಿ ಅಂ ಬಂದಿಲ್ಲ. ಈಗ ಉದಾಹರಣೆಗೆ ಚಿರೇಣ, ಚಿರಾಯ, ಚಿರಾತ್, ಚಿರಸ್ಯ ಅಂತ ಹೀಗೆಲ್ಲ ನಾವು ಚಿರ ಶಬ್ದವನ್ನು ಅವ್ಯಯವಾಗಿ ಪ್ರಯೋಗ ಮಾಡಿರೋದು ನಮ್ಗೆ ಗೊತ್ತಿದೆ. ಅವೆಲ್ಲವೂ ಅವ್ಯಯಗಳೇ. ಒಂದೊಂದು ಕಡೆ ಸಮಬ್ಧನಂದ ಸುಚಿರಾಯ ಭೀಮಃ, ಚಿರೇಣ ನಾಭಿಂ ಪ್ರಥಮೋದ ಬಿಂದವ ಕುಮಾರ ಸಂಭವ. ಸಮಭ್ಯನಂದ ಸುಚಿರಾಯ ಭೀಮಃ ಅನ್ನೋದು ಮಧ್ವವಿಜಯ. ಚಿರಾತ್ಸುತತ್ವಂ ಪ್ರಭುತ್ಸುನಾತ್ವಯ ಮಧ್ವವಿಜಯ. ಎಲ್ಲವೂ ಅವ್ಯಯಗಳೇ. ಆದರೆ ಇದು ಅದರಂತೆ ಇದು ಕೂಡ ವಿಭಕ್ತಿಯಂತೆ ಕಾಣುವ ಅವ್ಯಯ. ಆದ್ರಿಂದ ಅಂ ಬಂದಿಲ್ಲ ಅಂತ ಭಾಷೆ ದೀಪಿಕಾಕಾರರ ಸಮಾಧಾನ. ರಘುತ್ತಮ ಸ್ವಾಮಿಗಳ ಭಾವಬೋಧ ಟಿಪ್ಪಣಿಯಲ್ಲಿ ಅದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವಿಲ್ಲಿ ಅದನ್ನ ತಿಳ್ಕೋಬಹುದು. ಅತ್ರ ಪ್ರಸಜ್ಯ ಪ್ರತಿಷೇಧಾರ್ಥಸ್ಯ ನಞಃ, ಇಲ್ಲಿ ಒಂದು ಅಭಾವವನ್ನ ತೋರಿಸ್ತಾ ಇರುವಂಥದ್ದು ಇಲ್ಲಿ ನಞ. ಅದು ಕ್ರಿಯಾ ಸಾಪೇಕ್ಷವಾಗಿದೆ. ಅದಕ್ಕೆ ತಚ್ಛಬ್ದ ನಾಸ್ತಿ ಅಂತ ಈ ಥರ ಒಂದು ಏನಾದ್ರು ಕ್ರಿಯಾಪದ ಇರಬೇಕಾಗಿತ್ತು. ಆ ಕ್ರಿಯಾ ಇಲ್ಲ ಆದ್ರಿಂದ ಕ್ರಿಯಾ ಇರಬೇಕಾಗಿತ್ತು, ಇಲ್ಲ ಆದ್ರಿಂದ ಅದು ಅಸಮರ್ಥ ಆಗಿಬಿಡ್ತದೆ. ಅಸಮರ್ಥ ಆದ್ರಿಂದ ಸಮಾಸ ಹೇಗೆ ಮಾಡೋದು ಅಂತ ಹೀಗೆ ಅದಕ್ಕೆ ಸಮಸ್ಯೆ ಬರ್ತದೆ. ಅದಕ್ಕೆ ಏನು ವಿಗ್ರಹ ಮಾಡಬೇಕು ಅಂದ್ರೆ ನ ತಚ್ಛಬ್ದ ಅತಚ್ಛಬ್ದ ಅಂದ್ರೆ ನ ಅಂದ್ರೆ ಅಭಾವ ಅಂತಾನೆ ಅರ್ಥ ಮಾಡಬೇಕು. ಅದಕ್ಕೆ ಉದಾಹರಣೆಗಳು ಯಾವುದು? ಈ ಉದಾಹರಣೆಗಳನ್ನು ನೋಡಿದ್ರೆ ಇವು ಇನ್ನು ಹೆಚ್ಚು ಸ್ಪಷ್ಟ ಆಗ್ತವೆ. ಅಸೂರ್ಯಂ ಪಶ್ಯಾಹ ರಾಜದಾರಾಹ ಅಂತ ಒಂದು ಉದಾಹರಣೆ, ಅಶ್ರಾದ್ಧ ಭೋಜಿ ಬ್ರಾಹ್ಮಣ ಅಂತ ಇನ್ನೊಂದು ಉದಾಹರಣೆ. ಇಲ್ಲಿಗ ರಾಜದಾರಾಹ ಅಂದ್ರೆ ರಾಜನ ಹೆಂಡತಿ, ಹೆಂಡತಿಯರು ಅಂತ ಬಹುವಚನನು ಕೂಡ ಬೇರೆ ಒಂದು ವ್ಯಾಕರಣದ ಪ್ರಕಾರ ಆಗಬಹುದು. ಸಾಮಾನ್ಯವಾಗಿ ದಾರ ಅನ್ನೋದು ಬಹುವಚನ ಪುಲ್ಲಿಂಗ, ಅದಕ್ಕಾಗಿ ರಾಜನ ಹೆಂಡತಿ ಅವಳು ಅಸೂರ್ಯಂ ಪಶ್ಯ, ಸೂರ್ಯನನ್ನು ಯಾವತ್ತೂ ನೋಡದೇ ಇರುವವಳು ಅಂತ ಅದಕ್ಕೆ ಅರ್ಥ. ಈಗ ನೋಡಿ, ಸೂರ್ಯಂ ನ ಪಶ್ಯತಿ ಅಂತ ಹೀಗಾಗುವಾಗ ಸೂರ್ಯಾಪಶ್ಯಕ ಅಂತ ಹೀಗೇನಾದ್ರು ಒಂದು ಬೇರೆ ಆಗ್ಬೇಕು. ಸೂರ್ಯ ಅದರ್ಶಿನಿ, ಸೂರ್ಯನನ್ನ ನೋಡದೇ ಇರುವವಳು. ಶ್ರಾದ್ದಾ ಭೋಜಿ, ಮುಂದೇನೋ ಅದೇ ಥರ. ಈ ಬ್ರಾಹ್ಮಣ ಇವನು ಶ್ರಾದ್ದದ ಅನ್ನವನ್ನು ಊಟ ಮಾಡೋದಿಲ್ಲ, ಶ್ರಾದ್ದದ ಊಟಕ್ಕೆ ಇವನು ಹೋಗೋದಿಲ್ಲ ಅಂತ ಬಂದಾಗ ಶ್ರಾದ್ದ ಅಭೋಜಿ. ಹಾಗೆ ಸೂರ್ಯಾಪದರ್ಶಿನಿ ಅಂತ ಹೀಗೆಲ್ಲ ಸಮಾಸ ಆಗಬೇಕು. ಅಂತ ಆಗಿಬಿಟ್ರೆ ಹೇಗೆ ಸಮಾಸ ಆಗ್ತದದು? ಅದಕ್ಕೆ ಅರ್ಥ ಏನು ಬಂದ್ಬಿಡ್ತದಂದ್ರೆ, ಸೂರ್ಯಂ ಪಶ್ಯ ಅಂದ್ರೆ ಸೂರ್ಯನನ್ನು ನೋಡುವುದಿಲ್ಲ ಅಂತ ಅರ್ಥ ನಿಮಗೆ ಬರಬೇಕಾದ ಅರ್ಥ ಇದ್ರೆ ಸೂರ್ಯ ಅಲ್ಲದೆ ಇರುವವನು ನೋಡ್ತಾಳೆ ಅಂತ ಅರ್ಥ ಬಂದ್ಬಿಡ್ತದೆ. ಆಮೇಲೆ ಚಂದ್ರನನ್ನು ನೋಡ್ತಾಳೆ, ನಕ್ಷತ್ರವನ್ನು ನೋಡ್ತಾಳೆ ಅಂತ ನೋಡ್ತಿರ್ಬಹುದು. ಅದಿಲ್ಲಿ ವಿವಕ್ಷಿತ ಅಲ್ವಲ್ಲ. ಸೂರ್ಯನನ್ನು ನೋಡೋದಿಲ್ಲ ಅಂತ ಬರಬೇಕಾಗಿದೆ. ಹೊರಗೆ ಬಿಸಿಲಿಗೆ ಬರೋದಿಲ್ಲ, ತಂಪಾಗೆ ಅಲ್ಲಿ ಅರಮನೆಯಲ್ಲಿ ಇರ್ತಾಳೆ ಅಂತ ಅರ್ಥ ಬರಬೇಕಾಗಿದೆ. ಹಾಗೆ ಅಶ್ರಾದ್ದ ಭೋಜಿ ಅಂದ್ರೆ ಶ್ರಾದ್ದದ ಊಟ ಮಾಡೋದಿಲ್ಲ, ಮದುವೆ ಉಪನಯನದ ಊಟ ಮಾಡ್ತಾನೆ ಅಂತ ಅರ್ಥ ಬಂದ್ಬಿಡ್ತದೆ. ಅದನ್ನು ಹೇಳುವ ಉದ್ದೇಶ ಅಲ್ಲ. ಮದುವೆ ಉಪನಯನದ್ದು ಊಟ ಮಾಡ್ತಾನೋ ವಿಚಾರ ಬೇರೆ, ಇಲ್ಲೋ ಅದು ವಿಚಾರ ಬೇರೆ. ಆದ್ರೆ ಶ್ರಾದ್ದದ ಊಟ ಮಾಡೋದಿಲ್ಲ ಅಂತ ಬರ್ಬೇಕಾದ್ರೆ ಶ್ರಾದ್ದಾ ಭೋಜಿ ಅಂತ ಆಗ್ಬೇಕಲ್ಲ, ಸೂರ್ಯದರ್ಶಿನಿ ಅಂತ ಆಗ್ಬೇಕಲ್ಲ. ಆದ್ರೂ ಕೂಡ ಹೀಗೆ ಪ್ರಶ್ನೆ ಅಲ್ಲೂ ಸಮಸ್ಯೆ ಬಂದರೂ ಕೂಡ ಅಲ್ಲಿ ಸಮಾಸ ಇರೋದು ಕಂಡಿದೆ. ಆದ್ರಿಂದ ಈ ತರ ನಿರ್ಮಕ್ಷಿಕ ಮಿಥ್ಯಾದಾವಿವ ಅಲ್ಲಿ ಹೇಗೆ ಸಮಾಸ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಹಾಗೇನೆ ಇಲ್ಲೂ ಕೂಡ ಅರ್ಥಾಭಾವೆ. ಒಂದು ವಿಷಯ ಏನು, ಅಸೂರ್ಯಂ ಪಶ್ಯಾಹ ಅಂತನ್ನುವಲ್ಲಿ ಅಲ್ಲಿ ಅವಿಭಾವ ಸಮಾಸ ಇಲ್ಲ. ಆದ್ರೆ ಈ ನಿರ್ಮಕ್ಷಿಕ ಮಿಥ್ಯಾದಾವಿವ ಅರ್ಥಾಭಾವ ಸಮಾಸ ಇದೆ. ಅದು ಎರಡು ಮಾರ್ಗ ತೋರಿಸಿದ್ದಾರೆ ಈ ಇವರು ರಘುತ್ತಮ ಸ್ವಾಮಿಗಳು. ಅಸೂರ್ಯಂ ಪಶ್ಯಾಹ ರಾಜದಾರಾಹ ಅಷ್ಟಾದ್ದ ಭೋಜಿ ಬ್ರಾಹ್ಮಣ ಇತ್ಯಾದು ಸಮಾಸಃ ಅಸ್ತಿ, ಇದೊಂದು ಅಸ್ತಿ ಇತಿ ಇದೊಂದು ಕಾರಣ. ಅಥವಾ ಅವ್ಯಯಭಾವ ಸಮಾಸಾಶ್ರಯಣಾದ್ವಾ ಇದು ಇನ್ನೊಂದು ಕಾರಣ. ಹಾಗೆ ಇಟ್ಕೊಂಡ್ಬಿಟ್ರೆ ಅಥಚ್ಛಬ್ದಾದಿತಿ ಪದಂ ಭಾಷ್ಯೆ ತಚ್ಛಬ್ದಾಭಾವ ಅಂತ ವ್ಯಾಖ್ಯಾತಂ. ಅದರಿಂದಲೇ ಮೂಲದಲ್ಲಿ ಅವ್ಯಯಭಾವ ಸಮಾಸ ಆಗಿರುವುದನ್ನ ಇವರು ತಚ್ಛಬ್ದ ಅಭಾವ ಅಂತ ಭಾಷ್ಯಕಾರರು ವ್ಯಾಖ್ಯಾನಿಸಿದ್ದಾರೆ. ಅವ್ಯಯಭಾವ ಆದ್ರೂ ಕೂಡ ಅಮ್ಮೇನು ಬರೋದಿಲ್ಲ. ಯಾಕೆಂದ್ರೆ ಅದು ವಿಭಕ್ತಿ ಪ್ರತಿರೂಪಕ ಅವ್ಯಯ ಆದ್ರಿಂದ. ನ ಅವ್ಯಯೀಭಾವಾತ್ ಅತಃ ಅಂತು ಅಪಂಚಮ್ಯ ಅಂತ ಹೀಗೆ ಇನ್ನೊಂದು ಸೂತ್ರ ಇದೆ. ಅದನ್ನೆಲ್ಲ ಸುಧಾದಲ್ಲಿ ಬೇರೆ ಕಡೆ ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಆದ್ರಿಂದ ಅವ್ಯಯೀಭಾವ ಸಮಾಸ ಆದ್ರಿಂದ ಬಂದಿಲ್ಲ ಅಷ್ಟೇ. ಅದು ವಿಭಕ್ತಿ ಪ್ರತಿರೂಪಕ ಅವ್ಯಯ ಆದ್ರಿಂದ. ಆದ್ರಿಂದ ಹಿಂದೆ ಏವಂ ಅತದ್ಧರ್ಮಾಭಿಲಾಭಾತ್ ಇಂಚ ಸ್ಮಾರ್ಥಂ ಅತದ್ಧರ್ಮಾಭಿಲಾಭಾತ್ ಅಂತ ಹಿಂದೊಂದು ಸೂತ್ರ ಬಂದಿದೆ. ಆ ಸೂತ್ರದಲ್ಲೂ ಕೂಡ ಇದೇ ಥರದ ಸಮಾಧಾನವನ್ನು ನಾವು ಮಾಡ್ಕೊಳ್ಬೇಕು ಅಂತ ತಾತ್ಪರ್ಯ. ಹಾಗಾದ್ರೆ ಒಟ್ಟಾರೆ ಹೀಗೆ ವಿಗ್ರಹ ತಸ್ಯ ಶಬ್ದಾಃ ತಚ್ಛಬ್ದಾಃ ತಚ್ಛಬ್ದಾನಾಂ ಅಭಾವಃ ಅತಚ್ಛಬ್ದಾತ್, ಹೀಗೆ ವಿಗ್ರಹ.
ಈ ಎರಡು ಪಕ್ಷಗಳನ್ನ ಭಾವಬೋಧಕಾರ ತೋರಿಸಿದಾರಲ್ಲ, ಅದರಲ್ಲಿ ಮೊದಲನೇ ಪಕ್ಷವೇ ನಮಗೆ ಸಮಾಧಾನ ಕೊಡ್ತದೆ. ಇದು ವಸ್ತುತಃ ಇದು ಅವ್ಯಯಭಾವ ಸಮಾಸ, ಹಾಗಾದ್ರೆ ಅಮ್ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಇದು ವಿಭಕ್ತಿ ಪ್ರತಿರೂಪಕ ಅವ್ಯಯ, ಆದ್ರಿಂದ ಅಮ್ ಬರಲಿಲ್ಲ ಅಂತ ಹೀಗೆಲ್ಲ ಸಮಾಸ ಹೇಳಬೇಕಾಗಿ ಪಾಣಿನಿ ವ್ಯಾಕರಣಕ್ಕೆ ನಾವು ಅಂಟ್ಕೋಬೇಕೇನಾಗಿಲ್ಲ. ಪಾಣಿನಿ ವ್ಯಾಕರಣದಲ್ಲಿ ಇದು ಏನೋ ಅಸೂರ್ಯಂ ಪಶ್ಯಾಹ ರಾಜದಾರಾಹ ಅಶ್ರಾದ್ದ ಭೋಜಿ ಇತ್ಯಾದಿ ಏನೋ ಬೇರೆ ಬೇರೆ ಪ್ರಯೋಗಗಳನ್ನ ನಾವು ವ್ಯವಹಾರದಲ್ಲಿ ಕಂಡಿದ್ದೇವೆ. ಪಾಣಿನಿ ವ್ಯಾಕರಣಕ್ಕೆ ಅದು ಹೊಂದಿದ್ರೂ ಆಯಿತು, ಹೊಂದದೇ ಇದ್ರೂ ಆಯಿತು, ಅದು ಪಾಣಿನಿ ವ್ಯಾಕರಣದ ಸಮಸ್ಯೆ, ನಮ್ಮ ಸಮಸ್ಯೆ ಏನಲ್ಲ. ಇದನ್ಯಾಕೆ ನಾವಿಲ್ಲಿ ಅವ್ಯಯಭಾವ ಸಮಾಸ ಅಂತ ಹೇಳಬೇಕು? ಈಗ ತಸ್ಯ ಶಬ್ದಾಹ ತಚ್ಛಬ್ದಾಹ, ತಚ್ಛಬ್ದಾನಾಂ ಅಭಾವಃ ಅಥಚ್ಛಬ್ದಃ, ತಸ್ಮಾತ್ ಅಥಚ್ಛಬ್ದಾತ್. ಈಗ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಅನುಮಾನ ಪ್ರಯೋಗ ಮಾಡಿದರೆ, ಅತ್ರ ಧೂಮಾತ್ ಅಂತ ಏನು ಪಂಚಮಿ ವಿಭಕ್ತಿ ಇದೆಯಲ್ಲ, ಪಂಚಮ್ಯಂತಂ ಲಿಂಗ ಪ್ರತಿಪಾದಕಂ ವಾಕ್ಯಂ ಹೇತು, ಅದು ನೋಡೋಣ. ಆದರೆ ಅಲ್ಲಿ ಹೇತು ಯಾವುದು ಅಂತ ಪ್ರಶ್ನೆ ಬಂದಾಗ ಯಾರೂ ಕೂಡ ಧೂಮಾತ್ ಅಂತ ಹೇತು ಅಂತ ಹೇಳೋದಿಲ್ಲ. ಎತ್ರ ಎತ್ರ ಧೂಮ ತತ್ರ ತತ್ರ ವನ್ಯ ಅಂತ ವ್ಯಾಪ್ತಿ ತೋರಿಸ್ತಾರೆ. ಹಾಗೆ ಇಲ್ಲೂ ಕೂಡ ವ್ಯಾಪ್ತಿ ಏನು ತೋರಿಸ್ಬೇಕು? ಇದು ಒಂದು ಅನುಮಾನ ಅಲ್ವಾ? ಪ್ರತಿಯೊಂದು ಸೂತ್ರವೂ ಒಂದೊಂದು ಅನುಮಾನ. ಆದ್ರಿಂದ ರುದ್ರಾದಯ ನ ದ್ವಿಭಾಯತನಾಹ, ಯಾಕೆಂದ್ರೆ ಅಥಚ್ಛಬ್ದಾತ್ ಅಂತ ಹೇತು. ಅದಕ್ಕೆ ಹಾಗಾದ್ರೆ ವ್ಯಾಪ್ತಿ ಹೇಗೆ ಅಂದ್ರೆ ಯತ್ರ ಯತ್ರ ಅಥಚ್ಛಬ್ದ ತತ್ರ ತತ್ರ ನ ದ್ವಿಭಾಜ್ಯಾಯತನತ್ವಂ ಅಂತ ಹೀಗೆ ಅನ್ವಯ ವ್ಯಾಪ್ತಿಯನ್ನಾದರೂ ವ್ಯತಿರೇಕ ವ್ಯಾಪ್ತಿಯನ್ನಾದರೂ ತೋರಿಸ್ಬೋದು. ಆ ವ್ಯತಿರೇಕ ವ್ಯಾಪ್ತಿಯನ್ನು ತೋರಿಸುವಾಗ ಮತ್ತೆ ಅಥಚ್ಛಬ್ದಾತ್ ಅಂತ ತೋರಿಸ್ಬೇಕಾ? ಆ ಥರದ ನಿಯಮಗಳು ಯಾಕೆ ನಾವು ಅಂಟ್ಕೋಬೇಕು? ಅದರಿಂದ ಇದನ್ನು ಕೂಡ ನಾಮಪದ ಸುಬಂತ ಅಂತಲೇ ಹೇಳಿದ್ರು ಏನು ಸಮಸ್ಯೆ ಏನಿಲ್ಲ. ಅದಕ್ಕಾಗಿ ಎರಡು ಉದಾಹರಣೆಗಳನ್ನು ಭಾವಬೋಧಕಾರ ತೋರಿಸಿದ್ದಾರೆ. ಆ ನಿಯಮಕ್ಕೆ ನಾವೇನು ಅಂಟ್ಕೋಬೇಕಾಗಿಲ್ಲ. ಇದು ನನ್ನ ಆಲೋಚನೆ. ಉಪನಗರಂ, ಉಪಕುಂಭಂ ಇತ್ಯಾದಿ ಕಡೆಗಳಲ್ಲಿ ಅವ್ಯಯಭಾವ ಸಮಾಸ ಮಾಡೋಣ, ಅಲ್ಲೇನು ಅಷ್ಟು ಸಮಸ್ಯೆ ಇಲ್ಲ. ಇಂಥದನ್ನು ಕೂಡ ಅವ್ಯಯಭಾವ ಸಮಾಸ ಮಾಡಲೇಬೇಕು ಅನ್ನೋ ನಿಯಮ ಏನಿಲ್ಲ. ಅಲ್ಲಿ ಉಪಕುಂಭಂ ಕುಂಭಸ್ಯ ಸಮೀಪೆ, ಅಲ್ಲಿ ಅದನ್ನು ನಾಮಪದವಾಗಿ ಮಾಡಿ ಬೇರೆ ಥರದ ಪ್ರಯೋಗ ಮಾಡುವ ಸಾಧ್ಯತೆಗಳು ಅಲ್ಲಿ ಕಡಿಮೆ, ಉಪಕುಂಭಂ ಅಂತ ಅನ್ನೋದನ್ನು. ಆದರೆ ಇಲ್ಲಿ ಬೇರೆ ಥರದ ಪ್ರಯೋಗ ಮಾಡಲಿಕ್ಕೆ ಅನುಕೂಲಗಳಿವೆ, ಅವಕಾಶಗಳಿವೆ, ಅದು ಪ್ರಸಂಗ ಬರ್ತದೆ. ಅದನ್ನೇ ನಾನು ವ್ಯಾಪ್ತಿ ಹೇಳಿದ್ವಿ. ಎತ್ರ ಎತ್ರ ಹೇತು ತತ್ರ ತತ್ರ ಸಾಧ್ಯಂ ಅಂತ ಹೇಳುವಾಗ ಎತ್ರ ಎತ್ರ ಅಥಚ್ಛಬ್ದ ತತ್ರ ತತ್ರ ನ ದ್ವಿಭಾಜ್ಯಾಯತನತ್ವಂ ಅಂತ ಯಾಕೆ ಹೇಳಬೇಕು ಅಷ್ಟು ಕಷ್ಟಪಟ್ಟು? ಎತ್ರ ಎತ್ರ ಅಥಚ್ಛಬ್ದಂ ಅಥಚ್ಛಬ್ದ ಅಂತಲೇ ಹೇಳಿದ್ರು ನಮಗೆ ಸಿಗಬೇಕಾದ ಅರ್ಥ ಸಿಗ್ತದೆ ಅಂತ ಅದರ ಅರ್ಥ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಅಕಾರ ವಾಕ್ಯ ಭಗವಂತ ಅಹ ಇತಿ ಬ್ರಹ್ಮ ತತ್ವಾಗತಂ ಅಹಮಿತಿ ಹೇಳೋ ಪ್ರಸಂಗದಲ್ಲಿ ಅಯಂ ಶಬ್ದ, ಅ ಎಂಬ ಶಬ್ದ ಪ್ರಸ್ತುತಸ್ಯ ಅಭಾವಂ ವಿರೋಧಿನಂ ಅನ್ಯಂಚ ವದತಿ. ಇದು ನೋಡಿ, ಅಭಾವ ಅನ್ನೋದು ನಾವೇನು ನ ಅನ್ನೋದು ನಾವು ತಿಳ್ಕೊಂಡಿರುವಂತೆ ಕೇವಲ ನ ಅನ್ನೋದು ಮತ್ತು ಅ ಅನ್ನೋದು ಕೇವಲ ಭಿನ್ನವನ್ನು ಮಾತ್ರ ಹೇಳೋದಿಲ್ಲ, ಅಭಾವವನ್ನು ಹೇಳ್ತದೆ. ಕ್ರಿಯಾಪದದಲ್ಲಿ ಬಿಟ್ಟು ಅದನ್ನೇ ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಪ್ರಸ್ತುತಸ್ಯ ಅಭಾವವನ್ನು ಹೇಳ್ತದೆ. ಯಾವ ಥರ ಪ್ರಸ್ತುತವಾಗಿದೆಯೋ ಒಂದು ಪ್ರಸಕ್ತ ಅಂತ ಅದರ ಅಭಾವವನ್ನು ಹೇಳ್ತದೆ. ಅನ್ಯಂತೆ ಬರುತ್ತೆ. ಅದರಂತೆ ಅಭಾವವಾತ್ ಚಕಾರಸ್ಯ ಐಕಾರ್ಥ್ಯಾತ್ ಗತ್ಯಭಾವಯೋ ಅಂತ ಹೀಗೆ ಆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲೇ ಅದು ಕಾಣಿಸ್ತದೆ. ಅದು ಒಂದನ್ನು ಇಲ್ಲಿ ನಾವು ಅನುಸಂಧಾನ ತಂದ್ಕೋಬಹುದು. ಅಲ್ಲಿ ಅಭಾವವಾತ್ ಚಕಾರಸ್ಯ ಅರ್ಥ ರೇಖ ಕ್ಷೇಮದನ್ ಹೀಗೆಲ್ಲ ಇದೆ. ಅಕಾರವನ್ನು ಅಭಾವ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ಅಲ್ಲಿ ತೋರಿಸಿದ್ದಾರೆ. ಹೀಗೆಲ್ಲ ಇರೋದ್ರಿಂದ ನ ಮತ್ತು ಅ ಅನ್ನೋದು ಕ್ರಿಯಾ ಇಲ್ಲದೆ ಇದರ ಭೇದವನ್ನು ಮಾತ್ರ ಹೇಳ್ತದೆ ಅಂತ ನಾವು ತಿಳ್ಕೋಬೇಕಾಗಿಲ್ಲ. ಇದಕ್ಕೆ ಬೇರೆ ಬೇರೆ ಉದಾಹರಣೆಗಳು ನೆನಪಿಗೆ ಬಂದದನ್ನು ಹೇಳಿದೆ. ಈ ಐತರೇಯ ಉಪನಿಷತ್ ಭಾಷ್ಯದ ಅವಲೋಕನ ಮಾಡಿದ್ವಿ ಈ ಸದ್ಯ. ಅದೇ ಪ್ರಸಂಗದಲ್ಲಿ ನಾರಾಯಣಾದಿ ನಾಮ ಬೇರೆ ಯಾರಿಗೂ ಇಲ್ಲ ಅಂತ ಒಂದು ವಿಷಯ ಅಲ್ಲಿ ಬಂದಿದೆ. ಅದು ನಾವು ಈ ಅಧಿಕರಣಕ್ಕೆ ಸಂಬಂಧಪಟ್ಟದ್ದೇ ಅದು ಕೆಲವು ವಿಶೇಷ ನಾಮಗಳು ಅದೊಂದನ್ನು ಬಿಟ್ಟು ಭಗವಂತ ಋತೇ ನಾರಾಯಣಾದೀನಿ ನಾಮಾನಿ ಅಂತ ಬಂದಿದೆ. ಶ್ರೀಯೋ ವಾಯುರಪಿ ನ ನಾರಾಯಣಾದಿ ನಾಮವತ್ವಂ. ಲಕ್ಷ್ಮೀದೇವಿಗೂ ವಾಯುವಿಗೂ ಕೂಡ ನಾರಾಯಣ ಅನ್ನೋ ಶಬ್ದ ಇಲ್ಲ. ಏಕೋ ವಾಸುದೇವ ಸದೃಶ ಪರೌ ನಸ್ತಃ ಅಂತ ವೇದವಾಕ್ಯ ಇದೆ. ಏಕೋ ನಾರಾಯಣ ತತ್ಸಮೋ ಅಧಿಕೋ ವಾ ನಾಸ್ತಿ.
ಹೀಗೆ ಆ ನಾರಾಯಣನಿಗೆ ಅದು ನಿರ್ದಿಷ್ಟವಾದ ಶಬ್ದಗಳವೆಲ್ಲ ಅವನನ್ನು ಸಮನ್ವಯ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಮತ್ತೆ ಯಾರಿಗೂ ಅದನ್ನು ಸಮನ್ವಯ ಮಾಡಬಾರದು ಅಂತ ಅದರ ತಾತ್ಪರ್ಯ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.